ವರ್ಷಗಳು ಎಷ್ಟು ಬೇಗ ಕಳೀತಾ ಇದ್ದಾವೆ ಅಲ್ವಾ, ನಮಗೆ ಗೊತ್ತಾಗ್ತಿಲ್ಲ. 2024 ಮುಗೀತು, 2025 ಬಂತು, ಎಷ್ಟು ಬೇಗ ವರ್ಷ ಮುಗೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗೆ ನನ್ನ ಮಗ ಹುಟ್ಟಿ ಕೂಡ 3 ಇಯರ್ಸ್ ಆಯಿತು. ಇವತ್ತು ಏಪ್ರಿಲ್ 28 ಅವನದು ಬರ್ತಡೇ. ಸೊ ನಾವು ಅವ್ನ ಬರ್ತಡೇ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಅಲ್ಲೂ ನೋಡಿ ಅವನು ಹೇಗೆ ಆಟಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅಲ್ಲಿ ಗಣಪತಿ ದೇವ್ರು ಕಂಡು ಅವನಿಗೆ ಗಣಪತಿ ಅಂತಂದರೆ ಸಖತ್ ಇಷ್ಟ. ಅವನಿಗೆ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾನೆ. ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಬ್ಲಾಗ್ನ ನೋಡಿ. ನಾವು ಬೋಬು ಬರ್ಡನ ಸಮರ್ಥ್ ಟ್ರಸ್ಟ್ ಅಂತ ಹೇಳಿಬಿಟ್ಟು ಒಂದು ಆಶ್ರಮದಲ್ಲಿ ಮಾಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಜೋರಾಗಿ ಹೇಳಬೇಕು, ಕೇಳಿಸಂಗೆ ಹೇಳು. ಈ ವರ್ಷ ನನಗೆ ಬೋಬು ಬರ್ತ್ಡೇ ಸೆಲೆಬ್ರೇಷನ್ನ ಈ ಸಮರ್ಥ ಟ್ರಸ್ಟಲ್ಲಿ ಮಾಡಿದ್ದು ತುಂಬ ಖುಷಿಯಾಯಿತು. ಅವರಿಗೆಲ್ಲ ಕೊಡು ಸೆಕೆಂಡು. ಖುಷಿ ಆಯಿತು. ಅವರು ಕೂಡ ಇವನ ಜೊತೆ ಫುಲ್ ಎಂಜಾಯ್ ಮಾಡಿಕೊಂಡು ಮಾತಾಡ್ತಾ ಇದ್ರು. ಕೂಡ ಫುಲ್ ಖುಷಿ ಆಯಿತು. ಇವನು ಫುಲ್ ಎಂಜಾಯ್ ಮಾಡ್ಕೊಂಡಿದ್ದ. ಹೇಳಿ. ಫ್ರೆಂಡ್ಸ್, ನಾವಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಸಹ ಅರೇಂಜ್ ಮಾಡಿಸಿದ್ವಿ. ಸೊ ಊಟ ಕೂಡ ಅವರೇ ಅಂದರು ಸರ್ವ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಾವು ಮಕ್ಕಳಿಗೆಲ್ಲ ಊಟನ ಸರ್ವ್ ಮಾಡ್ತಾಯಿದ್ದೀವಿ. ಅಲ್ಲಿ ನೋಡಿ ಬೋಬಾ ಮಾತ್ರ ಅವನಿಗೆ 2 ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ತಗೊಳ್ತಾ ಇದ್ದಾನೆ. ಎಲ್ಲ ಮಕ್ಕಳು ನೋಡಿ ಎಷ್ಟು ಖುಷಿಯಿಂದ ಊಟ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಾವು ಬೋಬಾ ಬರ್ಡೇನ 2 ಇಯರ್ಸ್ ಕೂಡ ಪಾರ್ಟಿ ಹಾಲಲ್ಲಿ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕರೆದಷ್ಟು ಜನ ಆಗಿರಲಿಲ್ಲ. ತುಂಬ ಊಟನ ವೇಸ್ಟ್ ಮಾಡಿದ್ವಿ. ಅದಕ್ಕೆ ಈ ಸಲ ಮನೇಲಿ ಬೇಡ, ಎಲ್ಲಾದರೂ ಹೊರಗಡೆ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಇದು ಲಾಸ್ಟ್ ಮೂಮೆಂಟ್ ಐಡಿಯಾ ಆಗಿತ್ತು. ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಹಾಕ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು. ನಮಗೂ ಅಲ್ಲಿ ಆ ಮಕ್ಕಳ ಮುಂದ್ಗಡೆ ಕೇಕ್ ಕಟ್ ಮಾಡೋಕ್ಕೆ ಮುಜುಗರ ಅನ್ನಿಸ್ತಾಯಿತ್ತು. ಆದ್ರೂ ಅವ್ರ ಜೊತೆ ಎಲ್ಲರ ಜೊತೆನೂ ಸೇರ್ಕೊಂಡ್ಬಿಟ್ಟು ಕೇಕ್ ಕಟ್ ಮಾಡಿ ಅವ್ರು ಎಂಜಾಯ್ ಮಾಡ್ಕೊಂಬಂದ್ವಿ. ಆ ಮಕ್ಕಳಿಗೂ ಸಹ ಖುಷಿಯಾಯಿತು ನಾವು ಹೋಗಿದ್ದು. ಸಹ ಫುಲ್ ಎಂಜಾಯ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡಿದ್ದ. ಮಕ್ಕಳಿಗೆ ಈ ಏಜಲ್ಲಿ ಮಕ್ಕಳೇ ಬೇಕು. ನಾವು ಎಷ್ಟೇ ಮಕ್ಕಳ ಥರ ಅವ್ರ ಜೊತೆ ಇರ್ತೀವಿ ಅಂತ ಅಂದರೂ ಸಹ ನಾವು ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ.
ಓಕೆ. ಒಂಥರ ಕೈ ಮುಗಿ. ಪಲ್ಲ ಒಂದು ಕೈ ತೊಳಸ. ಇರ್ಲಿ ಪರವಾಗಿಲ್ಲ, ಕೈ ತೊಳ್ಸ್ಕೋಗು, ಕೈ ತೊಳ್ಕೊ. ಇರ್ಲಿ ಪರವಾಗಿಲ್ಲ, ತಿನ್ನಿ. ಕುತ್ಕೋ, ಅಣ್ಣಂದ್ರೆಲ್ಲ ಹೇಳ್ತಾರೆ, ಕುತ್ಕೋ. ಹೋಗಿ ಈಗ ಅಲ್ಲಿ ಒಡ್ಸ್ಕೊಂತೆ ಡ್ಯಾಶು. ಈಗ ಹೋಗು, ಹೋಗು 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 ಹೋಗು. ಇದು ಆಯ್ತು, ಹೋಗಿ, ಏನಾಗಲ್ಲ, ಹೋಗು. ಅಯ್ಯೋ ಬಿದ್ದೋಗ್ಬಿಡ್ತಲ್ಲ ಅದು. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ. ತೋ ಹೊಡಿ. ಬಾಯ್ 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 ಬಾಯ್. ಯಾವ್ದ್ರ ಮೇಲೆ ಹೋಗ್ತಿದ್ದೆ ಹಂಗ ನೀನು?
ಬಾಲ್ ಕೊಡ್ರಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬೋಬಾ. 100 ವರ್ಷ ಖುಷಿಯಾಗಿ ಸುಖವಾಗಿರೋ, ವಿದ್ಯಾ ಬುದ್ಧಿ ಆರೋಗ್ಯ ದೇವ್ರು ನಿನಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊತೀನಿ.